ವಾಕಿಂಗ್ ಮಾಡುವಾಗ ಮಹಿಳೆಯೊಬ್ಬರು 25 ಅಡಿ ಆಳದ ಗುಂಡಿಗೆ ಬಿದ್ದಿರ್ತಕ್ಕಂಥ ಘಟನೆ ನಡೆದಿದೆ. ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. 56 ವರ್ಷದ ಮಹಿಳೆ, ಆಕೆಯನ್ನ ಪೊಲೀಸರು ರಕ್ಷಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. 25 ಅಡಿ ಉದ್ದದ ಹಗ್ಗದಿಂದ ಮಹಿಳೆಯನ್ನ ಪೊಲೀಸರು ರಕ್ಷಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯನ್ನ ರಕ್ಷಿಸಿದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ರಿಸ್ಕ್ ಮಾಡ್ತಾವ್ರಿ. ಇಲ್ಲ ಅಂದ್ರೆ ಕುಡಿಸ್ಬಿಡಿ, ಅಲ್ಲಿ ಕುಡಿಸ್ಬಿಡಿ, ಸ್ವಲ್ಪ ಕೂರ್ಸಿ ಬೇಕಾದ್ರೆ ರಿಲ್ಯಾಕ್ಸ್ ಮಾಡಿ ಅಲ್ಲಿ ಕುಡಿಸ್ಕೊಳ್ಳಿ. ಅದು ಹೆಂಗ್ ಬಿದ್ದಾರೆ ಗೊತ್ತಿಲ್ಲ ಸರ್. ಒಟ್ಟಿನಾಗ ಅವ್ರಿಗೆ ಗೊತ್ತಿಲ್ಲ ಬೇಡ. ಇಲ್ಲ ಹೆಲ್ಮೆಟ್ ಇಟ್ಕೊಂಡಿದ್ದಾರೆ, ಹಿಂಗೆ ಬರ್ತಾ ಇದ್ರೇನು ಅಷ್ಟೇ. ಗುಂಡಿಗೆ ಬಿದ್ದ ಮಹಿಳೆಯ ಮಗ ಈ ರಿಪಬ್ಲಿಕ್ ಕನ್ನಡ ಜೊತೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಘಟನೆ ಆಯಿತು? ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಹೇಗೆ ಬಂತು? ಸರ್, ಇದು ಮೊನ್ನೆ ಮಧ್ಯಾಹ್ನ ನಡೆದಿರೋವಂಥದ್ದು ಅನಿಸುತ್ತೆ ಸರ್. ಯಾಕಂದರೆ ನನಗೆ ಕ್ಲಾರಿಟಿ ಕೂಡ ಇಲ್ಲ. ಮಧ್ಯಾಹ್ನ ಟೈಮಲ್ಲಿ ಆಗಿದ್ಮೇಲೆ ಫೋನ್ ಮಾಡಿದ್ರು ನಮ್ಮಮ್ಮ. ನಾವು ಫೋನ್ ಮಾಡ್ತಾನಿದ್ವಿ, ಅವ್ರು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಸೊ ರಾತ್ರಿ 10ರಿಂದ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿ ಏನು ಎತ್ತ ಅಂತ. ಅವರು ಅನ್ಕಾನ್ಷಿಯಸ್ ಆಗಿದ್ದರು. ಆಮೇಲೆ 11 ಗಂಟೆ ಮೇಲೆ ಫೋನ್ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಏನಾಯಿತು ಅಂತ ಕೇಳಿದ್ರೆ ನಾಗರಬಾವಿ ಹತ್ರ ಇದ್ದೀನಿ, ಮೋರಿ ಹತ್ರ ಇದ್ದೀನಿ ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಹೇಳ್ತಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಸರಿ ಅಂತ ಹುಡ್ಕೊಂಡು ಹೋದ್ವಿ. ಅವ್ರು ಎಲ್ಲೂ ಸಿಕ್ಕಲೇ ಇಲ್ಲ ಅಲ್ಲಿ. ಸೊ ಒಬ್ಬರು ಪೊಲೀಸವ್ರು ಸಿಕ್ಕಿದ್ರು. ಅವ್ರಿಗೆ ಫೋನ್ ನಂಬರ್ ಕೊಟ್ಟಿದ ತಕ್ಷಣ ಟ್ರೇಸ್ ಮಾಡಿದ್ರು. ಅವರು ಟ್ರೇಸ್ ಮಾಡಿ ಲೊಕೇಶನ್ ಅಲ್ಲೇ ಟ್ರೇಸ್ ಮಾಡಿದ ತಕ್ಷಣ ಅವರ ನಮ್ಮ ಏರಿಯಾದಲ್ಲೇ ಜ್ಞಾನ ಭಾರತಿ ಸರ್ಕಲ್ ಇದೆಯಲ್ಲ, ಅಲ್ಲೇ ಒಂದು 18 ಅಡಿ ಆಳ ಇದೆ. ಆ ಗುಂಡಿ ಒಳಗಡೆ ಬಿದ್ದುಬಿಟ್ಟಿದ್ರು ಅವ್ರು ಬಿದ್ದು ಆಲ್ಮೋಸ್ಟ್ ಒಂದು 9-10 ಅವರ್ಸ್ ಆಗೋವರೆಗೂ ಯಾರಿಗೂ ಕಾಣಿಸೋದೂ ಇಲ್ಲ. ಯಾಕಂದರೆ ಅಷ್ಟು ಒಳಗಡೆ ಆಳದಲ್ಲಿ ಯಾರು ನೋಡ್ತಾರಲ್ಲಿ, ಪೂರ್ತಿ ನಿರ್ಲಕ್ಷ್ಯ ಅದು. ಅದಕ್ಕೆ ಆ ಥರ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಆಮೇಲೆ ಆ್ಯಂಬುಲೆನ್ಸ್ ಬುಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ನಿನ್ನೆ ರಾತ್ರಿ 2:30ಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ಡಾಕ್ಟ್ರ್, ಈಗ ಅವ್ರ ಕಂಡೀಷನ್ ಹೆಂಗಿದೆ ಅಂತ? ಸರ್, ಏನಾಗಿದೆ ಅಂದರೆ ಫಸ್ಟು ಇಲ್ಲಿ ಮೆದುಳಿಗೆ ಸ್ವಲ್ಪ ಏಟಾಗಿದೆ. ಅಂದರೆ ಮೆದುಳಿನ ರೈಟ್ ಬ್ರೈನಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗಿದೆ ಅಂತ ಹೇಳಿದ್ರು. ಮತ್ತು ಇಲ್ಲಿ ಕಿವಿ ಹತ್ರ ಇಲ್ಲಿ 2 ಬೋನ್ಗೇನೋ ಫ್ರ್ಯಾಕ್ಚರ್ ಆಗಿದೆ. ವಾಕಿಂಗ್ ಮಾಡುವಾಗ ಮಹಿಳೆಯೊಬ್ಬರು 25 ಅಡಿ ಆಳದ ಗುಂಡಿಗೆ ಬಿದ್ದಿರ್ತಕ್ಕಂಥ ಘಟನೆ ನಡೆದಿದೆ. ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. 56 ವರ್ಷದ ಮಹಿಳೆ, ಆಕೆಯನ್ನ ಪೊಲೀಸರು ರಕ್ಷಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. 25 ಅಡಿ ಉದ್ದದ ಹಗ್ಗದಿಂದ ಮಹಿಳೆಯನ್ನ ಪೊಲೀಸರು ರಕ್ಷಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯನ್ನ ರಕ್ಷಿಸಿದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ರಿಸ್ಕ್ ಮಾಡ್ತಾವ್ರಿ. ಇಲ್ಲ ಅಂದ್ರೆ ಕುಡಿಸ್ಬಿಡಿ, ಅಲ್ಲಿ ಕುಡಿಸ್ಬಿಡಿ, ಸ್ವಲ್ಪ ಕೂರ್ಸಿ ಬೇಕಾದ್ರೆ ರಿಲ್ಯಾಕ್ಸ್ ಮಾಡಿ ಅಲ್ಲಿ ಕುಡಿಸ್ಕೊಳ್ಳಿ. ಅದು ಹೆಂಗ್ ಬಿದ್ದಾರೆ ಗೊತ್ತಿಲ್ಲ ಸರ್. ಒಟ್ಟಿನಾಗ ಅವ್ರಿಗೆ ಗೊತ್ತಿಲ್ಲ ಬೇಡ. ಇಲ್ಲ ಹೆಲ್ಮೆಟ್ ಇಟ್ಕೊಂಡಿದ್ದಾರೆ, ಹಿಂಗೆ ಬರ್ತಾ ಇದ್ರೇನು ಅಷ್ಟೇ. ಗುಂಡಿಗೆ ಬಿದ್ದ ಮಹಿಳೆಯ ಮಗ ಈ ರಿಪಬ್ಲಿಕ್ ಕನ್ನಡ ಜೊತೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಘಟನೆ ಆಯಿತು? ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಹೇಗೆ ಬಂತು? ಸರ್, ಇದು ಮೊನ್ನೆ ಮಧ್ಯಾಹ್ನ ನಡೆದಿರೋವಂಥದ್ದು ಅನಿಸುತ್ತೆ ಸರ್. ಯಾಕಂದರೆ ನನಗೆ ಕ್ಲಾರಿಟಿ ಕೂಡ ಇಲ್ಲ. ಮಧ್ಯಾಹ್ನ ಟೈಮಲ್ಲಿ ಆಗಿದ್ಮೇಲೆ ಫೋನ್ ಮಾಡಿದ್ರು ನಮ್ಮಮ್ಮ. ನಾವು ಫೋನ್ ಮಾಡ್ತಾನಿದ್ವಿ, ಅವ್ರು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಸೊ ರಾತ್ರಿ 10ರಿಂದ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿ ಏನು ಎತ್ತ ಅಂತ. ಅವರು ಅನ್ಕಾನ್ಷಿಯಸ್ ಆಗಿದ್ದರು. ಆಮೇಲೆ 11 ಗಂಟೆ ಮೇಲೆ ಫೋನ್ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಏನಾಯಿತು ಅಂತ ಕೇಳಿದ್ರೆ ನಾಗರಬಾವಿ ಹತ್ರ ಇದ್ದೀನಿ, ಮೋರಿ ಹತ್ರ ಇದ್ದೀನಿ ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಹೇಳ್ತಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಸರಿ ಅಂತ ಹುಡ್ಕೊಂಡು ಹೋದ್ವಿ. ಅವ್ರು ಎಲ್ಲೂ ಸಿಕ್ಕಲೇ ಇಲ್ಲ ಅಲ್ಲಿ. ಸೊ ಒಬ್ಬರು ಪೊಲೀಸವ್ರು ಸಿಕ್ಕಿದ್ರು. ಅವ್ರಿಗೆ ಫೋನ್ ನಂಬರ್ ಕೊಟ್ಟಿದ ತಕ್ಷಣ ಟ್ರೇಸ್ ಮಾಡಿದ್ರು. ಅವರು ಟ್ರೇಸ್ ಮಾಡಿ ಲೊಕೇಶನ್ ಟ್ರೇಸ್ ಮಾಡಿದ ತಕ್ಷಣ ಅವರ ನಮ್ಮ ಏರಿಯಾದಲ್ಲೇ ಜ್ಞಾನ ಭಾರತಿ ಸರ್ಕಲ್ ಇದೆಯಲ್ಲ, ಅಲ್ಲೇ ಒಂದು 18 ಅಡಿ ಆಳ ಇದೆ. ಆ ಗುಂಡಿ ಒಳಗಡೆ ಬಿದ್ದುಬಿಟ್ಟಿದ್ರು ಅವ್ರು ಬಿದ್ದು ಆಲ್ಮೋಸ್ಟ್ ಒಂದು 9-10 ಅವರ್ಸ್ ಆಗೋವರೆಗೂ ಯಾರಿಗೂ ಕಾಣಿಸೋದೂ ಇಲ್ಲ. ಯಾಕಂದರೆ ಅಷ್ಟು ಒಳಗಡೆ ಆಳದಲ್ಲಿ ಯಾರು ನೋಡ್ತಾರಲ್ಲಿ, ಪೂರ್ತಿ ನಿರ್ಲಕ್ಷ್ಯ ಅದು. ಅದಕ್ಕೆ ಆ ಥರ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಆಮೇಲೆ ಆ್ಯಂಬುಲೆನ್ಸ್ ಬುಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ನಿನ್ನೆ ರಾತ್ರಿ 2:30ಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ಡಾಕ್ಟ್ರ್, ಈಗ ಅವ್ರ ಕಂಡೀಷನ್ ಹೆಂಗಿದೆ ಅಂತ? ಸರ್, ಏನಾಗಿದೆ ಅಂದರೆ ಫಸ್ಟು ಇಲ್ಲಿ ಮೆದುಳಿಗೆ ಸ್ವಲ್ಪ ಏಟಾಗಿದೆ. ಅಂದರೆ ಮೆದುಳಿನ
ರೈಟ್ ಬ್ರೈನ್ ಸ್ವಲ್ಪ ಬ್ಲೀಡಿಂಗ್ ಆಗಿದೆ ಅಂತ ಹೇಳಿದರು. ಮತ್ತು ಇಲ್ಲಿ ಕಿವಿ ಹತ್ರ ಇಲ್ಲಿ 2 ಬೋನ್ಗೇನೋ ಫ್ರ್ಯಾಕ್ಚರ್ ಆಗಿದೆ. ವಾಕಿಂಗ್ ಮಾಡುವಾಗ ಮಹಿಳೆಯೊಬ್ಬರು 25 ಅಡಿ ಆಳದ ಗುಂಡಿಗೆ ಬಿದ್ದಿರ್ತಕ್ಕಂಥ ಘಟನೆ ನಡೆದಿದೆ. ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. 56 ವರ್ಷದ ಮಹಿಳೆ, ಆಕೆಯನ್ನ ಪೊಲೀಸರು ರಕ್ಷಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. 25 ಅಡಿ ಉದ್ದದ ಹಗ್ಗದಿಂದ ಮಹಿಳೆಯನ್ನ ಪೊಲೀಸರು ರಕ್ಷಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯನ್ನ ರಕ್ಷಿಸಿದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಇವ್ರು ರಿಸ್ಕ್ ಮಾಡ್ತಾವ್ರಿ. ಇಲ್ಲ ಅಂದ್ರೆ ಕುಣಿಸ್ಬಿಡಿ, ಅಲ್ಲಿ ಕುಣಿಸ್ಬಿಡಿ, ಸ್ವಲ್ಪ ಕೂರ್ಸಿ ಬೇಕಾದ್ರೆ ರಿಲ್ಯಾಕ್ಸ್ ಮಾಡಿ ಇವ್ರು. ಅಲ್ಲಿ ಕುಣಿಸ್ಕೊಳ್ಳಿ. ಅದು ಹೆಂಗ್ ಬಿದ್ದಾರೆ ಗೊತ್ತಿಲ್ಲ ಸರ್. ಒಟ್ಟಿನಾಗ ಬಿದ್ದು ಅವ್ರಿಗೆ ಗೊತ್ತಿಲ್ಲ ಬೇಡ. ಇಲ್ಲ, ಅದು ಹೆಲ್ಮೆಟ್ ಇಟ್ಕೊಂಡಿದ್ದಾರೆ, ಹಿಂಗೆ ಬರ್ತಾ ಇದ್ರೇನು ಸ್ಲಿಪ್ ಬಿದ್ದಿರ್ತಾರೆ ಅಷ್ಟೇ ಅಣ್ಣ. ಗುಂಡಿಗೆ ಬಿದ್ದ ಮಹಿಳೆಯ ಮಗ ಈ ರಿಪಬ್ಲಿಕ್ ಕನ್ನಡ ಜೊತೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಘಟನೆ ಆಯಿತು? ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಹೇಗೆ ಬಂತು ಅಂತ? ಸರ್, ಇದು ಮೊನ್ನೆ ಮಧ್ಯಾಹ್ನ ನಡೆದಿರೋವಂಥದ್ದು ಅನಿಸುತ್ತೆ ಸರ್. ಯಾಕಂದರೆ ನನಗೆ ಕ್ಲಾರಿಟಿ ಕೂಡ ಇಲ್ಲ. ಮಧ್ಯಾಹ್ನ ಟೈಮಲ್ಲಿ ಆಗಿದ್ಮೇಲೆ ಫೋನ್ ಮಾಡಿದ್ರು ನಮ್ಮಮ್ಮ. ನಾವು ಫೋನ್ ಮಾಡ್ತಾನಿದ್ವಿ, ಅವ್ರು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಸೊ ರಾತ್ರಿ 10ರಿಂದ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿ ಏನು ಎತ್ತ ಅಂತ. ಅವರು ಅನ್ಕಾನ್ಷಿಯಸ್ ಆಗಿದ್ದರು. ಆಮೇಲೆ 11 ಗಂಟೆ ಮೇಲೆ ಫೋನ್ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಏನಾಯಿತು ಅಂತ ಕೇಳಿದ್ರೆ ನಾಗರಬಾವಿ ಹತ್ರ ಇದ್ದೀನಿ, ಮೋರಿ ಹತ್ರ ಇದ್ದೀನಿ ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಹೇಳ್ತಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಸರಿ ಅಂತ ಹುಡ್ಕೊಂಡು ಹೋದ್ವಿ. ಅವ್ರು ಎಲ್ಲೂ ಸಿಕ್ಕಲೇ ಇಲ್ಲ ಅಲ್ಲಿ. ಸೊ ಒಬ್ಬರು ಪೊಲೀಸವ್ರು ಸಿಕ್ಕಿದ್ರು. ಅವ್ರಿಗೆ ಫೋನ್ ನಂಬರ್ ಕೊಟ್ಟಿದ ತಕ್ಷಣ ಟ್ರೇಸ್ ಮಾಡಿದ್ರು. ಅವರು ಟ್ರೇಸ್ ಮಾಡಿ ಲೊಕೇಶನ್ ಅಲ್ಲೇ ಟ್ರೇಸ್ ಮಾಡಿದ ತಕ್ಷಣ ಅವರ ನಮ್ಮ ಏರಿಯಾದಲ್ಲೇ ಜ್ಞಾನ ಭಾರತಿ ಸರ್ಕಲ್ ಇದೆಯಲ್ಲ, ಅಲ್ಲೇ ಒಂದು 18 ಅಡಿ ಆಳ ಇದೆ. ಆ ಗುಂಡಿ ಒಳಗಡೆನೇ ಬಿದ್ದುಬಿಟ್ಟಿದ್ರು ಅವ್ರು ಬಿದ್ದು ಆಲ್ಮೋಸ್ಟ್ ಒಂದು 9-10 ಅವರ್ಸ್ ಆಗೋವರೆಗೂ ಯಾರಿಗೂ ಕಾಣಿಸೋದೂ ಇಲ್ಲ. ಯಾಕಂದರೆ ಅಷ್ಟು ಒಳಗಡೆ ಆಳದಲ್ಲಿ ಯಾರು ನೋಡ್ತಾರಲ್ಲಿ, ಪೂರ್ತಿ ನಿರ್ಲಕ್ಷ್ಯ ಅದು. ಅದಕ್ಕೆ ಆ ಥರ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅಲ್ಲಿ. ಆಮೇಲೆ ಆ್ಯಂಬುಲೆನ್ಸ್ ಬುಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ನಿನ್ನೆ ರಾತ್ರಿ 2:30ಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ. ಡಾಕ್ಟ್ರ್ ಈಗ ಅವ್ರ ಕಂಡೀಷನ್ ಹೆಂಗಿದೆ ಅಂತ? ಸರ್, ಏನಾಗಿದೆ ಅಂದರೆ ಫಸ್ಟು ಇಲ್ಲಿ ಮೆದುಳಿಗೆ ಸ್ವಲ್ಪ ಏಟಾಗಿದೆ. ಅಂದರೆ ಮೆದುಳಿನ ರೈಟ್ ಬ್ರೈನ್ ಸ್ವಲ್ಪ ಬ್ಲೀಡಿಂಗ್ ಆಗಿದೆ ಅಂತ ಹೇಳಿದರು. ಮತ್ತು ಇಲ್ಲಿ ಕಿವಿ ಹತ್ರ ಇಲ್ಲಿ 2 ಬೋನ್ಗೇನೋ ಫ್ರ್ಯಾಕ್ಚರ್ ಆಗಿದೆ. ವಾಕಿಂಗ್ ಮಾಡುವಾಗ ಮಹಿಳೆಯೊಬ್ಬರು 25 ಅಡಿ ಆಳದ ಗುಂಡಿಗೆ ಬಿದ್ದಿರ್ತಕ್ಕಂಥ ಘಟನೆ ನಡೆದಿದೆ. ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. 56 ವರ್ಷದ ಮಹಿಳೆ, ಆಕೆಯನ್ನ ಪೊಲೀಸರು ರಕ್ಷಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. 25 ಅಡಿ ಉದ್ದದ ಹಗ್ಗದಿಂದ ಮಹಿಳೆಯನ್ನ ಪೊಲೀಸರು ರಕ್ಷಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯನ್ನ ರಕ್ಷಿಸಿದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಇವ್ರು ರಿಸ್ಕ್ ಮಾಡ್ತಾವ್ರಿ. ಇಲ್ಲ ಅಂದ್ರೆ ಕುಣಿಸ್ಬಿಡಿ, ಅಲ್ಲಿ ಕುಣಿಸ್ಬಿಡಿ, ಸ್ವಲ್ಪ ಕೂರ್ಸಿ ಬೇಕಾದ್ರೆ ರಿಲ್ಯಾಕ್ಸ್ ಮಾಡಿ ಇವ್ರು. ಅಲ್ಲಿ ಕುಣಿಸ್ಕೊಳ್ಳಿ. ಅದು ಹೆಂಗ್ ಬಿದ್ದಾರೆ ಗೊತ್ತಿಲ್ಲ ಸರ್. ಒಟ್ಟಿನಾಗ ಬಿದ್ದು ಅವ್ರಿಗೆ ಗೊತ್ತಿಲ್ಲ ಬೇಡ. ಇಲ್ಲ, ಅದು ಹೆಲ್ಮೆಟ್ ಇಟ್ಕೊಂಡಿದ್ದಾರೆ, ಹಿಂಗೆ ಬರ್ತಾ ಇದ್ರೇನು ಸ್ಲಿಪ್ ಬಿದ್ದಿರ್ತಾರೆ ಅಷ್ಟೇ ಅಣ್ಣ. ಗುಂಡಿಗೆ ಬಿದ್ದ ಮಹಿಳೆಯ ಮಗ ಈ ರಿಪಬ್ಲಿಕ್ ಕನ್ನಡ ಜೊತೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಘಟನೆ ಆಯಿತು? ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಹೇಗೆ ಬಂತು ಅಂತ? ಸರ್, ಇದು ಮೊನ್ನೆ ಮಧ್ಯಾಹ್ನ ನಡೆದಿರೋವಂಥದ್ದು ಅನಿಸುತ್ತೆ ಸರ್. ಯಾಕಂದರೆ ನನಗೆ ಕ್ಲಾರಿಟಿ ಕೂಡ ಇಲ್ಲ. ಮಧ್ಯಾಹ್ನ ಟೈಮಲ್ಲಿ ಆಗಿದ್ಮೇಲೆ ಫೋನ್ ಮಾಡಿದ್ರು ನಮ್ಮಮ್ಮ. ನಾವು ಫೋನ್ ಮಾಡ್ತಾನಿದ್ವಿ, ಅವ್ರು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಸೊ ರಾತ್ರಿ 10ರಿಂದ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿ ಏನು ಎತ್ತ ಅಂತ. ಅವರು ಅನ್ಕಾನ್ಷಿಯಸ್ ಆಗಿದ್ದರು. ಆಮೇಲೆ 11 ಗಂಟೆ ಮೇಲೆ ಫೋನ್ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಏನಾಯಿತು ಅಂತ ಕೇಳಿದ್ರೆ ನಾಗರಬಾವಿ ಹತ್ರ ಇದ್ದೀನಿ, ಮೋರಿ ಹತ್ರ ಇದ್ದೀನಿ ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಹೇಳ್ತಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಸರಿ ಅಂತ ಹುಡ್ಕೊಂಡು ಹೋದ್ವಿ. ಅವ್ರು ಎಲ್ಲೂ ಸಿಕ್ಕಲೇ ಇಲ್ಲ ಅಲ್ಲಿ. ಸೊ ಒಬ್ಬರು ಪೊಲೀಸವ್ರು ಸಿಕ್ಕಿದ್ರು. ಅವ್ರಿಗೆ ಫೋನ್ ನಂಬರ್ ಕೊಟ್ಟಿದ ತಕ್ಷಣ ಟ್ರೇಸ್ ಮಾಡಿದ್ರು. ಅವರು ಟ್ರೇಸ್ ಮಾಡಿ ಲೊಕೇಶನ್ ಟ್ರೇಸ್ ಮಾಡಿದ ತಕ್ಷಣ ಅವರ ನಮ್ಮ ಏರಿಯಾದಲ್ಲೇ ಜ್ಞಾನ ಭಾರತಿ ಸರ್ಕಲ್ ಇದೆಯಲ್ಲ, ಅಲ್ಲೇ ಒಂದು 18 ಅಡಿ ಆಳ ಇದೆ. ಆ ಗುಂಡಿ ಒಳಗಡೆನೇ ಬಿದ್ದುಬಿಟ್ಟಿದ್ರು ಅವ್ರು ಬಿದ್ದು ಆಲ್ಮೋಸ್ಟ್ ಒಂದು 9-10 ಅವರ್ಸ್ ಆಗೋವರೆಗೂ ಯಾರಿಗೂ ಕಾಣಿಸೋದೂ ಇಲ್ಲ. ಯಾಕಂದರೆ ಅಷ್ಟು ಒಳಗಡೆ ಆಳದಲ್ಲಿ ಯಾರು ನೋಡ್ತಾರಲ್ಲಿ, ಪೂರ್ತಿ ನಿರ್ಲಕ್ಷ್ಯ ಅದು. ಅದಕ್ಕೆ ಆ ಥರ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅಲ್ಲಿ. ಆಮೇಲೆ ಆ್ಯಂಬುಲೆನ್ಸ್ ಬುಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ವಿ.
ನಿನ್ನೆ ರಾತ್ರಿ 2:30ಗೆ ಅಡ್ಮಿಟ್ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ದು ನಾವು. ಡಾಕ್ಟರ್ ಈಗ ಅವ್ರ ಕಂಡೀಷನ್ ಹೆಂಗಿದೆ ಅಂತ? ಸರ್ ಏನಾಗಿದೆ ಅಂದರೆ ಫಸ್ಟು ಇಲ್ಲಿ ಮೆದುಳಿಗೆ ಸ್ವಲ್ಪ ಏಟಾಗಿದೆ, ಅಂದರೆ ಮೆದುಳಿನ ರೈಟ್ ಬ್ರೈನ್ ಸ್ವಲ್ಪ ಬ್ಲೀಡಿಂಗ್ ಆಗಿದೆ ಅಂತ ಹೇಳಿದರು. ಮತ್ತು ಇಲ್ಲಿ ಕಿವಿ ಹತ್ರ ಇಲ್ಲಿ 2 ಬೋನ್ಗೇನೋ ಫ್ರ್ಯಾಕ್ಚರ್ ಆಗಿದೆ.